ನಾವು ಎಲ್ಲರೂ ಸೇರಿ ಇಡೀ ಜಿಲ್ಲೆಯಾದ್ಯಂತ ಇದ್ರ ಬಗ್ಗೆ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವು ಅವ್ರಿಗೆ ಕೇಳಿರೋದೊಂದೇ, ನೀವು ಮಾರ್ಚ್ 10ನೇ ತಾರೀಕಿಗೆ ನೀವು ಕಡೂರಿಗೆ ಭೇಟಿ ಮಾಡಿ, ಒಂದು ಅನ್ನ ಬೆಂದಿದೆಯೋ ಇಲ್ಲ ಅಂತ ನೋಡ್ಲಿಕ್ಕೆ ಒಂದು ಅಗಳು ಹೆಚ್ಚಿಗೆ ಸಾಕು. ಕಡೂರಿಗೆ ಬನ್ನಿ, ನಿಮ್ಗೆ ಗೌರವಾನ್ವಿತವಾಗಿ ನಾವು ಕರ್ಕೊಂಡು ಹೋಗ್ತೀವಿ, ಕೂರಿಸ್ತೀವಿ. ಅಲ್ಲಿ ಸಮಸ್ಯೆಗಳನ್ನು ಕೇಳಿ, ಅಲ್ಲಿ ಪರಿಹಾರ ಆಯ್ತು ಅಂದ್ರೆ ಇಡೀ ಜಿಲ್ಲೆ ಅಲರ್ಟ್ ಆಗ್ತದೆ ಅಂತ ಕೇಳಿದ್ದೀವಿ, ಎಲ್ರಿಗೂ ಸಿದ್ಕೊಟ್ಟು ಕೇಳಿದ್ದೀವಿ. ಅದು ಮಾಡ್ಲಿಲ್ಲ ಅಂದ್ರೆ ಮಾರ್ಚ್ 10 ನಂತರ ನಾವು ಉಗ್ರ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಮಾಡ್ತೀವಿ. 8ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾವೇರಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಭೂ ಸಮರ್ಪಣಾ ಕಾರ್ಯಕ್ರಮವನ್ನ ಮಾಡಿದ್ರು. ಅದರಲ್ಲಿ ಸುಮಾರು 1,10,000 ಜನಕ್ಕೆ ಪಟ್ಟ ಕೊಡ್ತೇವೆ ಅಂತ ಹೇಳಿ ಜನರನ್ನ ಹಳ್ಳಿಗಳಿಂದ ಬಸ್ಸಲ್ಲಿ ಕರ್ಕೊಂಡ್ಬಂದು ಪಟ್ಟ ಕೊಡ್ತೇವೆ ಅನ್ನೋಂಥ ಒಂದು ನಾಟಕ ಆಡಿದ್ರು. ಈಗ ಒಂದು ಉದಾಹರಣೆಗೆ, ನಮ್ಮ ಹಿರೇಕೆರೂರು ರಟ್ಟಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಸುಮಾರು 318 ಪಟ್ಟಗಳು ಡೂಪ್ಲಿಕೇಟ್ ಪಟ್ಟಗಳು. 1974-75ನೇ ಇಸ್ವಿಯಲ್ಲಿ ಅಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಅವರಿಗೆ ಪಟ್ಟ ಕೊಟ್ಟು ಅದರಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ವಾಸವಾಗಿದ್ದಾರೆ. ಈ ಸ್ವತ್ತು ಇತ್ತಿತ್ತಲ ಕ್ರಿಯೇಟ್ ಆಗಿದ್ದಾವೆ. ಅದ್ರ ಮೇಲೆ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ. ಅವ್ರು ವಹಿವಾಟಲ್ಲಿದ್ದಾರೆ. ಅಂಥವ್ರಿಗೆ 314 ಜನಕ್ಕೂ ಕೂಡ ಈಗ ಪಟ್ಟ ಕೊಡ್ತೀವಿ ಅಂತ ಒಬ್ಬೊಬ್ಬರಿಂದ ಸುಮಾರು 3,000 ರೂಪಾಯಿ, 2,500-3,000 ರೂಪಾಯಿ ಒಬ್ಬೊಬ್ಬರ ಕಡೆಯಿಂದ ಇಸ್ಕೊಂಡು, ಕೆಲವರು 5,000, ಒಬ್ಬ ಡಾಕ್ಟ್ರು ಕೂಡ ಕೊಟ್ಟಿದ್ದಾರೆ. ನಿಮಗೆ ಪಟ್ಟ ಫೋನ್ ಪೇ ಮಾಡಿ ಕೊಟ್ಟಿದ್ದಾರೆ. ಆ ತರ ದುಡ್ಡನ್ನ ವಸೂಲು ಮಾಡಿಕೊಂಡು ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಪಟ್ಟ ಕೊಡುವಂತ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಪಟ್ಟ ಕೊಟ್ಟಾಗಿದೆ. ಪಟ್ಟ ಕೊಟ್ಟವ್ರಿಗೆ ಪುನಃ ಪಟ್ಟ ಕೊಡುವಂತ ಕೆಲಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಇಡೀ ತಾಲೂಕಾ ಜಿಲ್ಲಾ ಆಡಳಿತ ಸಿಬ್ಬಂದಿ ಮಾಡಿದ್ದಾರೆ. ಈಗೇನಾಗಿದೆ ಅಂದ್ರೆ, ಈಗ ಹಿಂದೆ ಏನು ಪಟ್ಟ ಕೊಟ್ಟಿದ್ದಾರೆ ಅವ್ರು ವಾರಸ್ದಾರರು, ಅವ್ರ ಖಾಸಗಿ ಜಮೀನಲ್ಲಿ ಸೈಟ್ಗಳಿಂದ ಅವತ್ತಿನ ಕಾಲಕ್ಕೆ ಮಾಡಿ ಕೊಟ್ಟಂಥದ್ದು. ಅವ್ರಿಗೆ ಆಲ್ರೆಡಿ ಹಕ್ಕಿತ್ತು, ಬ್ಯಾಂಕ್ ಸಾಲ ಆಗಿದೆ. ಈಗ ಇವ್ರ ಪಟ್ಟದಲ್ಲಿ ಏನು ನಮೂದು ಮಾಡಿದ್ದಾರೆ, 15 ವರ್ಷ ಯಾರಿಗೂ ಪರಮಾರೆ ಮಾಡಂಗಿಲ್ಲ, ಅದ್ರ ಮೇಲೆ ಸಾಲ ತೆಗಂಗಿಲ್ಲ. ಅಂದ್ರೆ ಅವನ ಹಕ್ಕನ್ನ ಕಿತ್ಕೊಂಡು ಅವನಿಗೆ ಇವತ್ತು ಚೂರಿ ಹಾಕಂತ ಕೆಲಸ ಇವತ್ತು ಮಾಡಿದ್ದಾರೆ. ಇದ್ರ ಜೊತೆಗೆ ನಿಜವಾಗ್ಲೂ ಯಾರು ಫಲಾನುಭವಿಗಳು ಆಗ್ಬೇಕಾಯ್ತು, ಯಾರಿಗೆ ಕೊಟ್ರಪ್ಪ ಪಟ್ಟನ? ನಿರ್ಗತಿಕರಿಗೆ, ಯಾವುದೋ ಸರ್ಕಾರಿ ಜಮೀನಲ್ಲಿ ಬಡವರು ಮನೆ ಕಟ್ಕೊಂಡವ್ರಿಗೆ ಕೊಟ್ರ ನಾವು ಅಪ್ರಿಷಿಯೇಟ್ ಮಾಡ್ತಿದ್ವಿ, ಅವ್ರಿಗೆ ಶಾಬಾಸ್ಗಿರಿ ಕೊಡ್ತಾ ಇದ್ವಿ. ಯಾವುದೋ ಬಗರುಕಲ್ಲಿ ಅಕ್ರಮ ಸಕ್ರಮ ಮಾಡ್ಕೊಂಡವ್ರಿಗೆ ಪಟ್ಟ ಕೊಟ್ಟಿದ್ರೆ ಹೌದು ಅನ್ಬೋದಾಗಿತ್ತು. ಯಾರು ಪಟ್ಟಗಳಿದ್ದಾವೆ, ಯಾವ ಭೌತಿಕತೆ ಇದೆ, ಯಾರು ತಂದೆ ಸತ್ತಿದ್ದಾರೆ, ತಂದೆ ಸತ್ತರೆ ಮಕ್ಕಳು ವಾರಸ್ದಾರ ಆಗ್ಯಾಕರೆ ಆಟೋಮೆಟಿಕ್ಲಿ ಅವ್ರ ಹೆಸರಲ್ಲೇ ಇವತ್ತು ಉದ್ಧಾರ ಹುಟ್ಟಿದಾವೆ. ಅಂಥವ್ರಿಗೂ ಕೂಡ ಇವತ್ತು ಪುನಃ ಪಟ್ಟ ಕೊಡುವಂತ ಕೆಲಸ ಮಾಡಿ ಇವತ್ತು ಅವರ ಹಕ್ಕುಗಳನ್ನ ಕಿತ್ಕೊಂಡಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ. ಅದ್ರ ಜೊತೆಗೆ ಇವತ್ತು ಉದಾಹರಣೆಗೆ ಶ್ರೀರಾಮಕೊಪ್ಪದಲ್ಲಿ 36-37 ಹರಿಜನ ಕುಟುಂಬಗಳು ಆ ಬೆಟಗೇರಿ ಗುಡ್ಡದಲ್ಲಿ ವಾಸವಾಗಿದ್ದಾರೆ. ಸುಮಾರು 10 ವರ್ಷಗಳಿಂದ ಅವ್ರು ಪಟ್ಟ ಕೇಳ್ತಾ ಇದ್ದಾರೆ, ಈ ಅಧಿಕಾರಿಗಳು ಕೊಡ್ತಾ ಇಲ್ಲ. ಇವತ್ತು ಅಂಥವ್ರಿಗೆ ಕೊಟ್ಟಿದ್ರೆ ಇವರು ಅದು ಹೌದಪ್ಪ ನೀವು ಪಟ್ಟ ಕೊಟ್ಟಿದ್ದು ಸಾರ್ಥಕ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಮನೆ ಇದ್ದಂಥವ್ರಿಗೆ, ಹಕ್ಕುದಾರರಿಗೆ ಹಕ್ಕು ಪತ್ರವನ್ನ ಕೊಟ್ಟು ಜನರಿಗೆ ಮೋಸ ಮಾಡಿ, ಜನರಿಗೆ ಕಣ್ಣೆರ್ಚಿ ದೊಡ್ಡ ಸಮಾವೇಶ ಮಾಡಿ ಇವತ್ತು ಒಂದು ದೊಡ್ಡ ಸರ್ಟಿಫಿಕೇಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಪಡ್ಕೊಂತ ಇದೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇವತ್ತು ತರಬೇಕು ಅಂತ ಬಂದ್ರೆ, ಜಿಲ್ಲಾಧಿಕಾರಿ ಯಾವುದೇ ರೀತಿ ಜವಾಬ್ದಾರಿಯನ್ನ ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ. ಎಷ್ಟು ದಿವಸದಲ್ಲಿ ಸರಿಪಡಿಸ್ತೀವಿ ಅಂತ ನೋಡ್ತೀನಿ. ಐ ಲುಕ್ ಇನ್ ಟು ದಿಸ್. ದಿಸ್ ಇಸ್ ಈ DC-ಗಳದ್ದು ಮಾಮೂಲು ಉತ್ತರ. ಸಿ ಟು ಇಟ್, ಐ ಲುಕ್ ಇನ್ ಟು ದಿಸ್. ಇದು ಉತ್ತರ ಬೇಕಾಗಿಲ್ಲ. ಇದು ನಾನು ಒಬ್ಬ ಮಾಜಿ ಮಂತ್ರಿ, ನಮ್ಮ ಮಾಜಿ ಶಾಸಕರುಗಳು, ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಬಂದು ಕೇಳಿದಾಗ ಈ ಉತ್ತರ ಸಿಗ್ತದೆ ಅಂದ್ರೆ, ಸಾಮಾನ್ಯ ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದ್ರೆ ಯಾವ ರೀತಿ ಉತ್ತರ ಸಿಗ್ತದೆ ಅಂತ ನೀವು ವಿಚಾರ ಮಾಡಿ. ನಾವು ಅವ್ರಿಗೆ ಕೇಳಿದಷ್ಟೇ, ಈಗ ಅಕ್ರಮವಾಗಿ ಕೊಟ್ಟಂತ ಪಟ್ಟಗಳು ರದ್ದಾಗಬೇಕು, ಅವ್ರ ಹಕ್ಕುಗಳನ್ನ ಅವ್ರ ಶಾಶ್ವತ ಅವರಿಗೆ ಉಳಿಸ್ಕೊಡ್ಬೇಕು, ಈ ಸ್ವತ್ತು ಮಾಡಿಕೊಡ್ಬೇಕು, ಅದಕ್ಕೆ ನಕಾಶೆಯನ್ನ ಗುರುತಿಸ್ಕೊಡ್ಬೇಕು. ಇವತ್ತು ಇವರು ಡೂಪ್ಲಿಕೇಟ್ ಮಾಡಿ ಮತ್ತೆ ಅಗೇನ್ ಅವ್ರಿಗೆ ಹಕ್ಕು ಪತ್ರ ಕೊಟ್ಟು ಅವ್ರ ಹಕ್ಕಿತ್ಕೊಂಡ್ರೆ ಆ ಹಕ್ಕನ್ನ ಉಳಿಸ್ಕೊಡುವಂತ ಕೆಲಸ ಆಗ್ಬೇಕು. ಇದನ್ನ 10 ದಿವಸದಲ್ಲಿ ಸರಿಪಡಿಸ್ಬೇಕು ಅಂತ ಕೇಳಿದ್ವಿ. 15 ದಿವಸ ಅವ್ರು ಹೇಳಿದಾರೆ, ಮಾರ್ಚ್ 10 ಬರ್ತೀನಿ. ಅದು ಮೊದ್ಲೇ ಬರಕ್ ತಯಾರಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ಜನರ ಸಮಸ್ಯೆಗೆ ಸ್ಪಂದಿಸಕ್ ತಯಾರಿಲ್ಲ ಅಂದ್ರೆ ವಾಟ್ ಸಾರ್ಟ್ ಆಫ್ DC ಈಸ್, ವಾಟ್ ವರ್ಕ್ he is doing? They are getting public salary. ಸಾಮಾನ್ಯ ಜನರ ಸಂಬಳ ಕೊಡ್ತಾ ಇರೋದು ಅವ್ರಿಗೆ. ಅವ್ರು ಅರಮನೆಯಿಂದ ಬಂದಿಲ್ಲ, ಅವ್ರು ಯಾವ ಮನೆಯಿಂದ ಬಂದ್ರು ಗೊತ್ತಿಲ್ಲ. ಸಂಬಳ ಕೊಡ್ತಿರೋದು ನಾವು, ನಮ್ಮ ಜನ. ಇವತ್ತು ಜನರಿಗೆ ಸ್ಪಂದಿಸ್ಬೇಕಲ್ಲ. ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರುಗಳು ಈಗ ಆಲ್ರೆಡಿ
ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಏನು 10 ಜಿಲ್ಲೆಗಳ ಸಭೆ ನಡೆದು ಮುಖ್ಯಮಂತ್ರಿಗಳು ಪಟ್ಟ ಕೊಟ್ಟರು. ಆ ಪಟ್ಟಗಳನ್ನು ತಗೊಂಡೋಗಿ ಹಳ್ಳಿಯಲ್ಲಿ MLAಗಳು ತಹಸೀಲ್ದಾರ್ ಕಡ್ಕೊಂಡು ಕೊಡ್ತಾರೆ. ಒಂದು ಪಟ್ಟ ಎಷ್ಟು ಸರಿ ಕೊಡ್ತೀರಿ? 14ನೇ ತಾರೀಕು ಕೊಟ್ಟಾಗಿದೆ. ಮತ್ತೆ ಪುನಃ ಅವ್ರಿಗೆ ಪಟ್ಟ ಕೊಡುವಂತ ಕೆಲಸ ನೀವು ಮಾಡ್ತೀರಿ ಅಂತ ನಾಚಿಕೆ ಆಗ್ಬೇಕು. ಜಿಲ್ಲಾಧಿಕಾರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಹೇಳುವಂತ ಶಕ್ತಿ ಇಲ್ಲ, ಶಕ್ತಿಹೀನರಾಗಿದ್ದಾರೆ. ಹಿ ಶುಡ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಮ್. 2,500 3,000 10,000 ಕೊಟ್ಟಿದ್ದಾರೆ. ಕಿವಿ ಕ್ಯೂಡ್ ಆದ್ರೆ ಯಾವ್ದು ಕೇಳೋದಿಲ್ಲ. ಕಂಪ್ಲೇಂಟ್ ಎಲ್ಲ ಮಾಡಿದಿವಲ್ಲ, ಇಷ್ಟು ಜನ ಬಂದು ಹೇಳ್ತಾ ಇದೀವಿ. ಇನ್ನೇನು ಹೇಳು, ವಿಡಿಯೋ ತೋರಿಸ್ತಾ ಇದ್ದಾರೆ. ವಿಡಿಯೋ ತೋರಿಸ್ತಾ ಇದ್ದಾರೆ. ಈಗ ವಿಡಿಯೋ ಏನಾದ್ರು ದುಡ್ಡು ಇಸ್ಕೊಳ್ಳೋದು ಈಗ ಅನಾವರಣ ಮಾಡಿ ಸರ್, ಕ್ಯಾಮೆರಾ ಇದೆ. ಒಂದ್ ನಿಮಿಷ, ಅದು ಏನ್ ಹೇಳಿದಾರೆ ಬಂದೆ, ನೀವೇನಾರು ಹೋಗಿ ಅಲ್ಲಿ ಬಾಯ್ ಬಿಟ್ರಿ ಅಂದ್ರೆ ನಿಮ್ದು ಪಟ್ಟ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಇಟ್ಕೊಂಡು ಹೆದರ್ಸ್ತಾ ಇದಾರೆ. ಕೊಡ್ತೀನಿ ಕೊಡಲ್ಲ, ಕೊಡ್ತೀನಿ ಕೊಡಲ್ಲ ಅಂತ. ಈಗ ಅದ್ರಾಗ ಅರ್ಧ ಜನ ಹೆದರ್ಕೊಂಡ್ ಬಿಟ್ಟಾರ, ಬರೋದ್ ಬಿಟ್ಟಿದ್ದಾರೆ. ಈ ರೀತಿ ದಬ್ಬಾಳಿಕೆ ನಡೀತಾ ಇದೆ. ಅವ್ರ ದುಡ್ಡು ನಾವು ರಿಲೀಸ್ ಮಾಡೇ ಬಿಡ್ತಿದ್ವಿ, ಬಟ್ ಅವ್ರು ಆಯ್ತು, ಅದನ್ನ ತನಿಖೆ ಮಾಡ್ತೀನಿ ಅಂತ ಹೇಳಂತ ತಾಕತ್ತು DC ಗಿಲ್ಲ ಅಂದ್ರೆ ಏನ್ DC ಕೆಲಸ ಮಾಡ್ತಾರೆ? ನಾವು ಎಲ್ಲರೂ ಸೇರಿ ಇಡೀ ಜಿಲ್ಲೆಯಾದ್ಯಂತ ಇದ್ರ ಬಗ್ಗೆ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವು ಅವ್ರಿಗೆ ಕೇಳಿರೋದೊಂದೇ, ನೀವು ಮಾರ್ಚ್ 10ನೇ ತಾರೀಕಿಗೆ ನೀವು ಕಡೂರಿಗೆ ಭೇಟಿ ಮಾಡಿ, ಒಂದು ಅನ್ನ ಬೆಂದಿದೆಯೋ ಇಲ್ಲ ಅಂತ ನೋಡ್ಲಿಕ್ಕೆ ಒಂದು ಅಗಳ ಹೆಚ್ಚಿಗೆ ಸಾಕು. ಕಡೂರಿಗೆ ಬನ್ನಿ, ನಿಮ್ಗೆ ಗೌರವಾನ್ವಿತವಾಗಿ ನಾವು ಕರ್ಕೊಂಡು ಹೋಗ್ತೀವಿ, ಕೂರಿಸ್ತೀವಿ. ಅಲ್ಲಿ ಸಮಸ್ಯೆಗಳನ್ನು ಕೇಳಿ, ಅಲ್ಲಿ ಪರಿಹಾರ ಆಯ್ತು ಅಂದ್ರೆ ಇಡೀ ಜಿಲ್ಲೆ ಅಲರ್ಟ್ ಆಗ್ತದೆ ಅಂತ ಕೇಳಿದ್ದೀವಿ. ಎಲ್ರಿಗೂ ಸಿದ್ಕೊಟ್ಟು ಕೇಳಿದ್ದೀವಿ. ಅದು ಮಾಡ್ಲಿಲ್ಲ ಅಂದ್ರೆ ಮಾರ್ಚ್ 10 ನಂತರ ನಾವು ಉಗ್ರ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಮಾಡ್ತೀವಿ. 8ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾವೇರಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಭೂ ಸಮರ್ಪಣಾ ಕಾರ್ಯಕ್ರಮವನ್ನ ಮಾಡಿದ್ರು. ಅದರಲ್ಲಿ ಸುಮಾರು 1,10,000 ಜನಕ್ಕೆ ಪಟ್ಟ ಕೊಡ್ತೇವೆ ಅಂತ ಹೇಳಿ ಜನರನ್ನ ಹಳ್ಳಿಗಳಿಂದ ಬಸ್ಸಲ್ಲಿ ಕರ್ಕೊಂಡ್ಬಂದು ಪಟ್ಟ ಕೊಡ್ತೇವೆ ಅನ್ನೋಂಥ ಒಂದು ನಾಟಕ ಆಡಿದ್ರು. ಈಗ ಒಂದು ಉದಾಹರಣೆಗೆ, ನಮ್ಮ ಹಿರೇಕೆರೂರು ರಟ್ಟಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಸುಮಾರು 318 ಪಟ್ಟಗಳು ಡೂಪ್ಲಿಕೇಟ್ ಪಟ್ಟಗಳು. 1974-75ನೇ ಇಸ್ವಿಯಲ್ಲಿ ಅಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಅವರಿಗೆ ಪಟ್ಟ ಕೊಟ್ಟು ಅದರಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ವಾಸವಾಗಿದ್ದಾರೆ. ಈ ಸ್ವತ್ತು ಇತ್ತಿತ್ತಲ ಕ್ರಿಯೇಟ್ ಆಗಿದ್ದಾವೆ. ಅದ್ರ ಮೇಲೆ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ. ಅವ್ರು ವಹಿವಾಟಲ್ಲಿದ್ದಾರೆ. ಅಂಥವ್ರಿಗೆ 314 ಜನಕ್ಕೂ ಕೂಡ ಈಗ ಪಟ್ಟ ಕೊಡ್ತೀವಿ ಅಂತ ಒಬ್ಬೊಬ್ಬರಿಂದ ಸುಮಾರು 3,000 ರೂಪಾಯಿ, 2,500-3,000 ರೂಪಾಯಿ ಒಬ್ಬೊಬ್ಬರ ಕಡೆಯಿಂದ ಇಸ್ಕೊಂಡು, ಕೆಲವರು 5,000, ಒಬ್ಬ ಡಾಕ್ಟರ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಪಟ್ಟ ಫೋನ್ ಪೇ ಮಾಡಿ ಕೊಟ್ಟಿದ್ದಾರೆ. ಆ ತರ ದುಡ್ಡನ್ನ ವಸೂಲು ಮಾಡಿಕೊಂಡು ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಪಟ್ಟ ಕೊಡುವಂತ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಪಟ್ಟ ಕೊಟ್ಟಾಗಿದೆ. ಪಟ್ಟ ಕೊಟ್ಟವ್ರಿಗೆ ಪುನಃ ಪಟ್ಟ ಕೊಡುವಂತ ಕೆಲಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಇಡೀ ತಾಲೂಕಾ ಜಿಲ್ಲಾ ಆಡಳಿತ ಸಿಬ್ಬಂದಿ ಮಾಡಿದ್ದಾರೆ. ಈಗೇನಾಗಿದೆ ಅಂದ್ರೆ, ಈಗ ಹಿಂದೆ ಏನು ಪಟ್ಟ ಕೊಟ್ಟಿದ್ದಾರೆ ಅವ್ರು ವಾರಸ್ದಾರರು, ಅವ್ರ ಖಾಸಗಿ ಜಮೀನಲ್ಲಿ ಸೈಟ್ಗಳಿಂದ ಅವತ್ತಿನ ಕಾಲಕ್ಕೆ ಮಾಡಿ ಕೊಟ್ಟಂಥದ್ದು. ಅವ್ರಿಗೆ ಆಲ್ರೆಡಿ ಹಕ್ಕಿತ್ತು, ಬ್ಯಾಂಕ್ ಸಾಲ ಆಗಿದೆ. ಈಗ ಇವ್ರ ಪಟ್ಟದಲ್ಲಿ ಏನು ನಮೂದು ಮಾಡಿದ್ದಾರೆ, 15 ವರ್ಷ ಯಾರಿಗೂ ಪರಭಾರೆ ಮಾಡಂಗಿಲ್ಲ, ಅದ್ರ ಮೇಲೆ ಸಾಲ ತೆಗಂಗಿಲ್ಲ. ಅಂದ್ರೆ ಅವನ ಹಕ್ಕನ್ನ ಕಿತ್ಕೊಂಡು ಅವನಿಗೆ ಇವತ್ತು ಚೂರಿ ಹಾಕಂತ ಕೆಲಸ ಇವತ್ತು ಮಾಡಿದ್ದಾರೆ. ಇದ್ರ ಜೊತೆಗೆ ನಿಜವಾಗ್ಲೂ ಯಾರು ಫಲಾನುಭವಿಗಳು ಆಗ್ಬೇಕಾಯ್ತು, ಯಾರಿಗೆ ಕೊಟ್ರಪ್ಪ ಪಟ್ಟನ? ನಿರ್ಗತಿಕರಿಗೆ, ಯಾವುದೋ ಸರ್ಕಾರಿ ಜಮೀನಲ್ಲಿ ಬಡವರು ಮನೆ ಕಟ್ಕೊಂಡವ್ರಿಗೆ ಕೊಟ್ರ ನಾವು ಅಪ್ರಿಷಿಯೇಟ್ ಮಾಡ್ತಿದ್ವಿ, ಅವ್ರಿಗೆ ಶಾಬಾಸ್ಗಿರಿ ಕೊಡ್ತಾ ಇದ್ವಿ. ಯಾವುದೋ ಬಗರುಕಲ್ಲಿ ಅಕ್ರಮ ಸಕ್ರಮ ಮಾಡ್ಕೊಂಡವ್ರಿಗೆ ಪಟ್ಟ ಕೊಟ್ಟಿದ್ರೆ ಹೌದು ಅನ್ಬೋದಾಗಿತ್ತು. ಯಾರು ಪಟ್ಟಗಳಿದ್ದಾವೆ, ಯಾವ ಭೌತಿಕತೆ ಇದೆ, ಯಾರು ತಂದೆ ಸತ್ತಿದ್ದಾರೆ, ತಂದೆ ಸತ್ತರೆ ಮಕ್ಕಳು ವಾರಸ್ದಾರಾಗಿ ಹಾಕಾರೆ ಆಟೋಮೆಟಿಕ್ಲಿ ಅವ್ರ ಹೆಸರಲ್ಲೇ ಇವತ್ತು ಉದ್ಧಾರ ಹುಟ್ಟಿದಾವೆ. ಅಂಥವ್ರಿಗೂ ಕೂಡ ಇವತ್ತು ಪುನಃ ಪಟ್ಟ ಕೊಡುವಂತ ಕೆಲಸ ಮಾಡಿ ಇವತ್ತು ಅವರ ಹಕ್ಕುಗಳನ್ನ ಕಿತ್ಕೊಂಡಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ. ಅದ್ರ ಜೊತೆಗೆ ಇವತ್ತು ಉದಾಹರಣೆಗೆ ಶ್ರೀರಾಮಕೊಪ್ಪದಲ್ಲಿ 36-37 ಹರಿಜನ ಕುಟುಂಬಗಳು ಆ ಬೆಟಗೇರಿ ಗುಡ್ಡದಲ್ಲಿ ವಾಸವಾಗಿದ್ದಾರೆ. ಸುಮಾರು 10 ವರ್ಷಗಳಿಂದ ಅವ್ರು ಪಟ್ಟ ಕೇಳ್ತಾ ಇದ್ದಾರೆ, ಈ ಅಧಿಕಾರಿಗಳು ಕೊಡ್ತಾ ಇಲ್ಲ. ಇವತ್ತು ಅಂಥವ್ರಿಗೆ ಕೊಟ್ಟಿದ್ರೆ ಇವರು ಅದು ಹೌದಪ್ಪ ನೀವು ಪಟ್ಟ ಕೊಟ್ಟಿದ್ದು ಸಾರ್ಥಕ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಮನೆ ಇದ್ದಂಥವ್ರಿಗೆ, ಹಕ್ಕುದಾರರಿಗೆ ಹಕ್ಕು ಪತ್ರವನ್ನ ಕೊಟ್ಟು ಜನರಿಗೆ ಮೋಸ ಮಾಡಿ, ಜನರಿಗೆ ಕಣ್ಣೆರ್ಚಿ ದೊಡ್ಡ ಸಮಾವೇಶ ಮಾಡಿ ಇವತ್ತು ಒಂದು ದೊಡ್ಡ ಸರ್ಟಿಫಿಕೇಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಪಡ್ಕೊಂತ ಇದೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇವತ್ತು ತರಬೇಕು ಅಂತ ಬಂದ್ರೆ, ಜಿಲ್ಲಾಧಿಕಾರಿ ಯಾವುದೇ ರೀತಿ ಜವಾಬ್ದಾರಿಯನ್ನ ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ. ಎಷ್ಟು ದಿವಸದಲ್ಲಿ ಸರಿಪಡಿಸ್ತೀವಿ ನೋಡ್ತೀನಿ. ಐ ಲುಕ್ ಇನ್ ಟು ದಿಸ್. ದಿಸ್ ಇಸ್
ಈ ಡಿ ಸಿಗಳದ್ದು ಮಾಮೂಲು ಉತ್ತರ, ಸಿ ಟು ಇಟ್, ಐ ಲುಕ್ ಇನ್ ಟು ದಿಸ್. ಇದು ಉತ್ತರ ಬೇಕಾಗಿಲ್ಲ. ಇದು ನಾನು ಒಬ್ಬ ಮಾಜಿ ಮಂತ್ರಿ, ನಮ್ಮ ಮಾಜಿ ಶಾಸಕರುಗಳು, ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಬಂದು ಕೇಳಿದಾಗ ಈ ಉತ್ತರ ಸಿಗ್ತದೆ ಅಂದ್ರೆ, ಸಾಮಾನ್ಯ ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದ್ರೆ ಯಾವ ರೀತಿ ಉತ್ತರ ಸಿಗ್ತದೆ ಅಂತ ನೀವು ವಿಚಾರ ಮಾಡಿ. ನಾವು ಅವ್ರಿಗೆ ಕೇಳಿದಷ್ಟೇ, ಈಗ ಅಕ್ರಮವಾಗಿ ಕೊಟ್ಟಂತ ಪಟ್ಟಾಗಳು ರದ್ದಾಗಬೇಕು, ಅವ್ರ ಹಕ್ಕುಗಳನ್ನ ಅವ್ರ ಶಾಶ್ವತ ಅವರಿಗೆ ಉಳಿಸ್ಕೊಡ್ಬೇಕು, ಈ ಸ್ವತ್ತು ಮಾಡಿಕೊಡ್ಬೇಕು, ಅದಕ್ಕೆ ನಕಾಶೆಯನ್ನ ಗುರುತಿಸ್ಕೊಡ್ಬೇಕು. ಇವತ್ತು ಇವರು ಡೂಪ್ಲಿಕೇಟ್ ಮಾಡಿ ಮತ್ತೆ ಅಗೇನ್ ಅವ್ರಿಗೆ ಹಕ್ಕು ಪತ್ರ ಕೊಟ್ಟು ಅವ್ರ ಹಕ್ಕು ಇಟ್ಕೊಂಡ್ರೆ ಆ ಹಕ್ಕನ್ನ ಉಳಿಸ್ಕೊಡುವಂತ ಕೆಲಸ ಆಗ್ಬೇಕು. ಇದನ್ನ 10 ದಿವಸದಲ್ಲಿ ಸರಿಪಡಿಸ್ಬೇಕು ಅಂತ ಕೇಳಿದ್ವಿ. 15 ದಿವಸ ಅವ್ರು ಹೇಳಿದಾರೆ, ಮಾರ್ಚ್ 10 ಬರ್ತೀನಿ. ಅದು ಮೊದ್ಲೇ ಬರಕ್ ತಯಾರಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ಜನರ ಸಮಸ್ಯೆಗೆ ಸ್ಪಂದಿಸಕ್ ತಯಾರಿಲ್ಲ ಅಂದ್ರೆ ವಾಟ್ ಸಾರ್ಟ್ ಆಫ್ ಡಿಸಿ ಈಸ್, ವಾಟ್ ವರ್ಕ್ ಹಿ ಇಸ್ ಡೂಯಿಂಗ್? ದೇ ಆರ್ ಗೆಟಿಂಗ್ ಪಬ್ಲಿಕ್ ಸ್ಯಾಲರಿ. ಸಾಮಾನ್ಯ ಜನರ ಸಂಬಳ ಕೊಡ್ತಾ ಇರೋದು ಅವ್ರಿಗೆ. ಅವ್ರು ಅರಮನೆಯಿಂದ ಬಂದಿಲ್ಲ, ಅವ್ರು ಯಾವ ಮನೆಯಿಂದ ಬಂದ್ರು ಗೊತ್ತಿಲ್ಲ. ಸಂಬಳ ಕೊಡ್ತಿರೋದು ನಾವು, ನಮ್ಮ ಜನ. ಇವತ್ತು ಜನರಿಗೆ ಸ್ಪಂದಿಸ್ಬೇಕಲ್ಲ. ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರುಗಳು ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಏನು 10 ಜಿಲ್ಲೆಗಳ ಸಭೆ ನಡೆದು ಮುಖ್ಯಮಂತ್ರಿಗಳು ಪಟ್ಟ ಕೊಟ್ಟರು. ಆ ಪಟ್ಟಗಳನ್ನು ತಗೊಂಡೋಗಿ ಹಳ್ಳಿಯಲ್ಲಿ MLAಗಳು ತಹಸೀಲ್ದಾರ್ ಕರ್ಕೊಂಡು ಕೊಡ್ತಾರೆ. ಒಂದು ಪಟ್ಟ ಎಷ್ಟು ಸರಿ ಕೊಡ್ತೀರಿ? 14ನೇ ತಾರೀಕು ಕೊಟ್ಟಾಗಿದೆ. ಮತ್ತೆ ಪುನಃ ಅವ್ರಿಗೆ ಪಟ್ಟ ಕೊಡುವಂತ ಕೆಲಸ ನೀವು ಮಾಡ್ತೀರಿ ಅಂತ ನಾಚಿಕೆ ಆಗ್ಬೇಕು. ಜಿಲ್ಲಾಧಿಕಾರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಹೇಳುವಂತ ಶಕ್ತಿ ಇಲ್ಲ, ಶಕ್ತಿಹೀನರಾಗಿದ್ದಾರೆ. ಹಿ ಶುಡ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಮ್. 2,500 3,000 10,000 ಕೊಟ್ಟಿದ್ದಾರೆ. ಕಿವಿ ಕ್ಯೂಡ್ ಆದ್ರೆ ಯಾವ್ದು ಕೇಳೋದಿಲ್ಲ. ಕಂಪ್ಲೇಂಟ್ ಎಲ್ಲ ಮಾಡಿದಿವಲ್ಲ, ಇಷ್ಟು ಜನ ಬಂದು ಹೇಳ್ತಾ ಇದೀವಿ. ಇನ್ನೇನು ಹೇಳು, ವಿಡಿಯೋ ತೋರಿಸ್ತಾ ಇದ್ದಾರೆ. ವಿಡಿಯೋ ತೋರಿಸ್ತಾ ಇದ್ದಾರೆ. ಈಗ ವಿಡಿಯೋ ಏನಾದ್ರು ದುಡ್ಡು ಇಸ್ಕೊಳ್ಳೋದು ಈಗ ಅನಾವರಣ ಮಾಡಿ ಸರ್, ಕ್ಯಾಮ್ರಾ ಇದೆ. ಒಂದ್ ನಿಮಿಷ, ಅದು ಏನ್ ಹೇಳಿದಾರೆ ಬಂದೆ, ನೀವೇನಾರು ಹೋಗಿ ಅಲ್ಲಿ ಬಾಯ್ ಬಿಟ್ರಿ ಅಂದ್ರೆ ನಿಮ್ದು ಪಟ್ಟ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಇಟ್ಕೊಂಡು ಹೆದರ್ಸ್ತಾ ಇದಾರೆ. ಕೊಡ್ತೀನಿ ಕೊಡಲ್ಲ ಅಂತ. ಈಗ ಅದ್ರಾಗ ಅರ್ಧ ಜನ ಹೆದರ್ಕೊಂಡ್ ಬರೋದ್ ಬಿಟ್ಟಿದ್ದಾರೆ. ಈ ರೀತಿ ದಬ್ಬಾಳಿಕೆ ನಡೀತಾ ಇದೆ. ಅವ್ರ ದುಡ್ಡು ನಾವು ರಿಲೀಸ್ ಮಾಡೇ ಬಿಡ್ತಿದ್ವಿ, ಬಟ್ ಅವ್ರು ಆಯ್ತು, ಅದನ್ನ